ಸ್ನೇಹಿತರೆ, ಜಗತ್ತು ಇಂದು ಸ್ಫೋಟಕ ಸ್ಥಿತಿಯಲ್ಲಿದೆ. ನಾವು ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಭೂಪಟದ ಚಿತ್ರಣವೇ ಬದಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡ್ತಾರೆ. ಅದಾದ ಕೇವಲ 24 ಗಂಟೆಗಳಲ್ಲಿ ಅಫ್ಘಾನಿಸ್ತಾನವು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಆರಂಭಿಸತ್ತೆ. ಇಡೀ ಜಗತ್ತಿನ ಗಮನ ಆ ಎರಡು ರಾಷ್ಟ್ರಗಳ ಮೇಲೆ ಇರುವಾಗಲೇ ಕಾಕತಾಳೀಯವೋ ಅಥವಾ ವ್ಯವಸ್ಥಿತ ಪ್ಲಾನೋ ಅನ್ನೋ ಹಾಗೆ ಮುಂದಿನ 10 ರಿಂದ 12 ಗಂಟೆಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿವೆ. ಇಡೀ ಏಷ್ಯಾ ಖಂಡ ಈಗ ಯುದ್ಧದ ಕಾರ್ಮೋಡದ ಕೆಳಗಿದೆ. ಹಾಗಿದ್ರೆ ಏನಿದರ ರಹಸ್ಯ? ಚೀನಾಗೆ ಪೆಟ್ಟು ಕೊಡೋಕೆ ಇರಾನ್ ಮೇಲೆ ಮುಗಿಬಿತ್ತ ಅಮೆರಿಕ. ಇದೇ ಕಾರಣಕ್ಕೆ ಇಂಡೈರೆಕ್ಟ್ ಆಗಿ ಭಾರತವು ಇಲ್ಲಿ ಸಹಾಯ ಮಾಡ್ತಾ. ಬನ್ನಿ ಈ ವಿಡಿಯೋದಲ್ಲಿ ಈ ಎಲ್ಲವನ್ನು ಡಿಕೋಡ್ ಮಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಮೈಂಡೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಹಿಂದಿನ ಇತಿಹಾಸವನ್ನೊಮ್ಮೆ ನೋಡಿ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗಲೆಲ್ಲ ಪಾಕಿಸ್ತಾನ ಇರಾನ್ ಬೆನ್ನಿಗೆ ನಿಲ್ತಾ ಇತ್ತು. ಆದರೆ ಈ ಬಾರಿ ಇಸ್ರೇಲ್ ಚರಿತ್ರೆಯಿಂದ ಪಾಠ ಕಲಿತಿದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಾಲಿಬಾನ್ ನಾಯಕರ ಜೊತೆಗೆ ರಹಸ್ಯ ಮಾತುಕತೆಯನ್ನು ನಡೆಸ್ತಾರೆ. ಇದರ ಬೆನ್ನಲ್ಲೇ ಅಫ್ಘಾನ್ ಪಡೆಗಳು ಪಾಕ್ ಮೇಲೆ ಪಟಾಕಿ ಸಿಡಿಸಲು ಶುರು ಮಾಡ್ತವೆ. ಅದರ ಫಲಿತಾಂಶ ಏನು ಅನ್ನೋದನ್ನ ನೀವೀಗ ನೋಡ್ತಾ ಇದ್ದೀರಿ. ಪಾಕಿಸ್ತಾನ ಈಗ ಇರಾನ್ಗೆ ಸಹಾಯ ಮಾಡೋದು ದೂರದ ಮಾತು. ತನ್ನ ಮನೆಯನ್ನ ತಾನು ಉಳಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಪರದಾಡ್ತಾ ಇದೆ ಪಾಕ್. ಭಾರತ ಇಲ್ಲಿ ತನ್ನ ರಾಜತಾಂತ್ರಿಕ ಶಕ್ತಿಯನ್ನ ಅದ್ಭುತವಾಗಿ ಬಳಸಿಕೊಂಡಂತಿದೆ. ಇನ್ನೊಂದೆಡೆ ಭಾರತದ ಆಪ್ತ ಮಿತ್ರ ಓಮನ್ ದೇಶದ ಬಂದರಿನಲ್ಲಿ ನಮ್ಮ ನೌಕಾಪಡೆಗೆ ಜಾಗ ಸಿಕ್ಕಿದೆ. ಅಲ್ಲಿಂದ ಕೇವಲ 800 ಕಿಲೋಮೀಟರ್ ದೂರದಲ್ಲಿರೋ ಇರಾನ್ನ ಪ್ರತಿಯೊಂದು ಚಟುವಟಿಕೆ ಮೇಲೆ ಭಾರತ ಕಣ್ಣಿಟ್ಟಿದೆ. ಅಲ್ಲಿಂದ ಸಂಗ್ರಹಿಸಿದ ಮಾಹಿತಿಯನ್ನ ಇಸ್ರೇಲ್ಗೆ ರವಾನಿಸ್ತಾ ಇದೆ. ಆ ಮೂಲಕ ಇಸ್ರೇಲಿನ ಈ ದಾಳಿಗೆ ಭಾರತವು ಸಹಾಯ ಮಾಡಿದೆ ಅನ್ನೋ ವಿಶ್ಲೇಷಣೆಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಅಂದಹಾಗೆ ಮೇಲ್ನೋಟಕ್ಕೆ ಇದು ಇರಾನ್ ಅಣುಶಕ್ತಿಯನ್ನ ಹತ್ತಿಕ್ಕೋಕೆ ಹಾಗೂ ಅಲಿ ಖಮೇನಿ ಕಥೆಯನ್ನ ಮುಗಿಸೋಕೆ ಮಾಡಿದ ದಾಳಿ ಅಂತ ಅನ್ಸಿದ್ರೂ ಇದರ ಅಸಲಿ ಅಜೆಂಡಾ ಬೇರೆಯದೇ ಇದೆ. ಈ ಯುದ್ಧದ ಅಸಲಿ ಕಾರಣ ತೈಲ ಮತ್ತು ಚೀನಾ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನ ಹೊಡೆಯೋ ಪ್ಲಾನ್ ಇದು. ಎಸ್, ಇರಾನ್ನ ಬಹುತೇಕ ತೈಲ ರಫ್ತಾಗೋದು ಚೀನಾಗೆ. ಇರಾನ್ ಮೇಲೆ ನಿಯಂತ್ರಣ ಸಾಧಿಸಿದ್ರೆ ಚೀನಾದ ಇಂಧನ ಸರಬರಾಜನ್ನ ಕಟ್ ಮಾಡಬಹುದು. ಅಮೆರಿಕ ಈಗಾಗಲೇ ಇರಾನ್ ಸುತ್ತಮುತ್ತಲಿನ ಮುಸ್ಲಿಂ ದೇಶಗಳನ್ನ ತನ್ನ ಹಿಡಿತಕ್ಕೆ ಪಡೆದಿದೆ. ಆ ದೇಶಗಳ ನೆಲವನ್ನ ಬಳಸ್ಕೊಂಡೇ ಇರಾನ್ ಮೇಲೆ ದಾಳಿ ನಡೀತಾ ಇದೆ. ಇದರಿಂದ ಕಂಗೆಟ್ಟ ಇರಾನ್ ಈಗ ಅಬುದಾಬಿ, ದುಬೈ ಸೇರಿದಂತೆ ತನ್ನ ಸುತ್ತಮುತ್ತಲಿನ ರಾಷ್ಟ್ರಗಳ ಮೇಲೆ ದಾಳಿ ನಡೆಸೋಕೆ ಶುರು ಮಾಡಿದೆ. ಇಲ್ಲಿ ನಾವು ಭಾರತದ ನಡೆಯನ್ನ ಗಮನಿಸಬೇಕು. ನಿನ್ನೆ ಮೊನ್ನೆವರೆಗೂ ಅಮೆರಿಕದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಂತಹ ಭಾರತ ಈಗ ಇಸ್ರೇಲ್ ಎಂಬ ಕೊಂಡಿಯ ಮೂಲಕ ಅಮೆರಿಕ ಪಾಳ್ಯದಲ್ಲಿ ನಿಂತಿದೆ. ಇತ್ತ ಚೀನಾ ಯಾವ ದೇಶವನ್ನು ಮಿತ್ರ ಅಥವಾ ಶತ್ರು ಅಂತ ನೋಡೋದಿಲ್ಲ. ಅದಕ್ಕೆ ಬೇಕಿರೋದು ಲಾಭ ಮಾತ್ರ. ಒಂದು ವೇಳೆ ಚೀನಾ ಈ ಯುದ್ಧದ ಅಖಾಡಕ್ಕೆ ಇಳಿದ್ರೆ ಅದು ಖಂಡಿತವಾಗಿಯೂ 3ನೇ ಮಹಾಯುದ್ಧಕ್ಕೆ ನಾಂದಿಯಾಗತ್ತೆ. ಕೊನೆಯದಾಗಿ ಒಂದು ಮಾತು, ಇಡೀ ವಿಶ್ವದ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಜಾಗತಿಕ ವಿತ್ತ ವ್ಯವಸ್ಥೆ ಹಳಿ ತಪ್ಪಿದೆ. ಹಳೆಯದನ್ನ ಅಳಿಸಿ ಹೊಸದನ್ನ ಆರಂಭಿಸಲು ಒಂದು ರೀಸೆಟ್ ಬಟನ್ ಬೇಕಾಗಿದೆ. ಇತಿಹಾಸದ ಪ್ರಕಾರ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಬಂದಾಗ್ಲೆಲ್ಲ ಯುದ್ಧಗಳು ಸಂಭವಿಸಿವೆ. ಈ ಯುದ್ಧವೂ ಸಹ ಆ ರೀಸೆಟ್ ಪ್ರಕ್ರಿಯೆಯ ಭಾಗವಾಯ್ತಾ? ಚೀನಾ ಮುಂದಿನ ನಡೆ ಏನು ಎಂಬುದರ ಮೇಲೆ ನಮ್ಮೆಲ್ಲರ ಭವಿಷ್ಯ ಅಡಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೇನನ್ಸತ್ತೆ? ಈ ಯುದ್ಧವು ಜಗತ್ತನ್ನ ಎಲ್ಲಿಗೆ ಕೊಂಡೊಯ್ಯಬಹುದು? 3ನೇ ಮಹಾಯುದ್ಧ ಸಂಭವಿಸಿಯೇ ಬಿಡತ್ತಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.